ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ಪದಾಧಿಕಾರಿಗಳ ನೇಮಕ. ಬೆಳಗಾವಿ ಹಾಗೂ ಹುಕ್ಕೇರಿ ಸೇರಿ ಘಟಕದ ಪದಾಧಿಕಾರಿಗಳ ನೇಮಕಾತಿ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಂವಿಧಾನ ಪೀಠಿಕೆ ಓದುವ ಮೂಲಕ ಚಾಲನೆ ನೀಡಲಾಗಿದೆ. ಬೆಳಗಾವಿ ನಗರದ ಸರ್ಕಿಟ್ ಹೌಸ್ನಲ್ಲಿ ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ದಿನಾಂಕ 17/9/2024ರಂದು ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ಬೆಳಗಾವಿ ಹಾಗೂ ಹುಕ್ಕೇರಿ ಘಟಕದ ಪದಾಧಿಕಾರಿಗಳನ್ನು ನೇಮಕಾತಿ ಮಾಡಿ ಆದೇಶ ಪ್ರತಿಯನ್ನ ಕೊಡಲಾಗಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ರಾಜ್ಯಾಧ್ಯಕ್ಷರು ಆದ ಈಶ್ವರ ಮಾರುತಿ ಗುಡಚ ಅವರು ಸಂಘಟನೆಯ ಮೂಲ ಉದ್ದೇಶ ಅನ್ಯಾಯಕ್ಕೊಳಗಾದ ಜನರಿಗೆ ನ್ಯಾಯ ಕೊಡಿಸುವುದು, ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವುದು ಸಂಘಟನೆಯ ಮುಖ್ಯ ಉದ್ದೇಶ ಅಂತ ಪದಾಧಿಕಾರಿಗಳಿಗೆ ತಿಳಿ ಹೇಳಿದ್ದಾರೆ. ಅನ್ಯಾಯದ ವಿರುದ್ಧ ಸಿಡಿದೇಳುವುದು ನಮ್ಮ ಸಂಘಟನೆಯ ಮುಖ್ಯ ಧ್ಯೇಯವಾಗಿದೆ ಎಂದರು. ಸಂಘಟನೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಮಂಜುಳಾ ರಾಮಗಾನಟ್ಟಿ ಮಾತನಾಡಿ, ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯಗಳಿಗೆ ಸಂಘಟನೆಯಲ್ಲಿ ಅವಕಾಶ ಇರುವುದಿಲ್ಲ ಎಂಬ ಖಡಕ್ ಸಂದೇಶ ಹೇಳಿ ಪದಾಧಿಕಾರಿಗಳನ್ನ ಅವರ ಎದೆಗಾರಿಕೆ ಹಾಗೂ ಸಾಮಾಜಿಕ ಕಳಕಳಿ ಹೋರಾಟದ ಮನೋಭಾವನೆ ಹೊಂದಿದವರನ್ನ ಮಾತ್ರ ಆಯ್ಕೆ ಮಾಡಲಾಗುತ್ತೆ. ಯಾವುದೇ ನಿರ್ದಿಷ್ಟವಾದ ಒಂದು ಸಮಾಜದ ಉದ್ದೇಶ ಇಟ್ಟುಕೊಳ್ಳಲಾರದೆ ಎಲ್ಲ ಸಮಾಜವನ್ನ ಎತ್ತಿಕೊಂಡು ಹೋಗುವಂತಹ ಕೆಲಸವನ್ನ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಮಾಡುತ್ತೆ ಹಾಗೂ ಯಾವುದೇ ರೀತಿಯ ಉದ್ದೇಶ ಇಟ್ಕೊಂಡು ಸಂಘಟನೆ ಮಾಡ್ತಾ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರ ಸಂಘಟನೆಗೆ ಬನ್ನಿ ಮತ್ತು ನಿಮ್ಮವರನ್ನ ಕರೆತನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಸಂಘಟನೆ ಸೇರಿ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಸುನೀತಾ ಕೊಂಡೂರ, ನಾವು ಹಲವಾರು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀವಿ, ಆದರೆ ಇದು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಜಿಲ್ಲೆಯಲ್ಲಿ ಕೆಲಸ ಮಾಡುವುದು ನೋಡಿ ನಾನು ಈ ಸಂಘಟನೆಗೆ ಬಂದಿದ್ದೇನೆ. ನಾನು ಈ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಸಂಘಟನೆ ಬೆಳೆಸುವ ಕೆಲಸ ಮಾಡ್ತೀನಿ ಎಂದರು. ಇನ್ನು ಸಂಘಟನೆ ಸೇರಿ ಗೌರವ ಅಧ್ಯಕ್ಷರು ಆದ ಮಹಾಲಿಂಗ ಶಿರಗುಪ್ಪಿ ಮಾತನಾಡಿ, ನಾನು ಕಳೆದ 20 ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. 4 ಬಾರಿ ಸದಸ್ಯನಾಗಿ ಜನರ ಸೇವೆ ಮಾಡಿದ್ದೇನೆ. ಆದ್ದರಿಂದ ಸಂಘಟನೆ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ, ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹ ಮಾಡೋಣ, ವಿದ್ಯಾಭ್ಯಾಸಕ್ಕೆ ಬಡ ಜನರಿಗೆ ನಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡೋಣ ಅಂತ ಸಲಹೆ ಕೊಟ್ಟಿದ್ದಾರೆ. ನಾವು ಸಂಘಟನೆಯಿಂದ ಹೆಚ್ಚಾಗಿ ಶಿಕ್ಷಣಕ್ಕೆ ಒತ್ತು ನೀಡೋಣ ಎಂದರು. ಒಂದು ಗ್ರಂಥ ಬರೀತಾರ ಏನ ನಮ್ಮ ರಾಜ್ಯದೊಳಗ ಎಲ್ಲಾ ಕಿತ್ತಾಟ ಹಚ್ಚಿ ಒಂದು ಅವ್ರ ಅಧಿಕಾರ ಹಿಡ್ಕೊಂಡು ಒಂದು ಗ್ರಂಥ ಬರೀತಾರ. ಆ ಗ್ರಂಥ ಏನಂದ್ರ ಬ್ರಾಹ್ಮಣ್ಯೋಸ ಮುಖ ಮಾಸಿದ ಬಾಹುರ ಜನಕತ 3 ತದಸ್ಯ ಯದವೈಶ್ಯ ಪದಾಂಬ ಶೂದ್ರ ಅಚಾಯತ. ಇದರ ಅರ್ಥ ಮುಖದಿಂದ ಬ್ರಾಹ್ಮಣನ ಹುಟ್ಟಿದಾನ, ತೋಳುಗಳಿಂದ ಕ್ಷೇತ್ರನ ಹುಟ್ಟಿದಾನ, ತೊಡೆಗಳಿಂದ ವೈಶ್ಯನ ಹುಟ್ಟಿದಾನ, ಪಾದಗಳಿಂದ ಶೂದ್ರನು ಹುಟ್ಟಿದಾನೆ ಅಂತ ಹೇಳಿ ಬರೆದು ಇವತ್ತು ಏನಾರ ನಾವು ಶಿಕ್ಷಣವನ್ನ ಕೇಳಿದರ ನಮಗ ಕಾದ ಎಣ್ಣೆ ಸೀಸ ಕಿವ್ಯಾಗ ಹಾಕ್ತಿದ್ರು, ನಾವೇನಾರ ಗುಡಿ ಗೋಪುರದಲ್ಲಿ ಹೋದ್ರ ನಮ್ಮನ್ನ ಕಟ್ಟಿ ಹಾಕಿ ಬಡಿತಿದ್ರು. ಅದನ್ನೆಲ್ಲ ಹೋಗಲಾಡಿಸಿದ ಯಾರಾದ್ರೂ ಒಬ್ಬ ನಾಯಕ ಇದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಪ್ರತಿನಿತ್ಯ ಏನು ಈ ಜೀವನ ಪ್ರತಿ ಸೆಕೆಂಡ್ ಅನ್ನ ನಾವು ಅನುಭವಿಸ್ತಾ ಇದ್ದೀವಿ, ಅದಕ್ಕೆಲ್ಲ ಕಾರಣ ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನೋಡ್ರಿ ನಾವು ಯಾವ ಮೂಮೆಂಟ್ ಬಂದು ಅಂದ್ರ ಕಾಡಿನಲ್ಲಿ ಹುಲಿನ ಕೊರ್ತೈತಿ ಅಂತ ಹೇಳ್ರಿ, ಹುಲಿನ ಕೊರ್ತೈತಿ ಇಲ್ಲ. ಆದ್ರ ನಮ್ಮ ದೇಶದಾಗ ಮನುಷ್ಯನ ಕೊಲ್ತು ಕೊಲ್ತಾರಂದ್ರ ನಾವು ಎಲ್ಲಿಗೆ ಬಂದು ನಿಂತಿದೀವಿ ಅಂತ ಹೇಳಿ ವಿಚಾರ ಮಾಡುವಂತ ಸಂದರ್ಭ ಬಂದಿದ್ದೀರಿ. ಅದಕ್ಕಾಗಿ ಆದ್ಮೇಲೆ ಇವತ್ತು ನೀವು ಏನು ಬಾಬಾ ಸಾಹೇಬ್ ವಿಚಾರಗಳು, ಭಗತ್ ಸಿಂಗ್ ವಿಚಾರಗಳು, ಎಲ್ಲ ಮಹಾಪುರುಷರ ವಿಚಾರಗಳನ್ನ ಒಳಗೊಂಡು ಇವತ್ತು ಸಂಘಟನೆ ಬರಬೇಕಾಗಿದೆ. ಒಂದು ಮಾತು ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸುಖವಾಗಿ ಬದುಕಬೇಕೆಂಬ ಆಸೆ ಇಲ್ಲದ ಜನರು ಅದನ್ನು ಪಡೆಯುವ ಛಲ ಇರುವುದಿಲ್ಲ. ಅಂತಹ ಜನರು ಪ್ರಗತಿ ಹೊಂದಿರುವ ರಾಷ್ಟ್ರದಲ್ಲಿ ಇದ್ದರೂ ತಮ್ಮ ಸ್ಥಿತಿಗತಿಯಿಂದ ಉತ್ತಮಗೊಳ್ಳಲು ಯಾವ ಪ್ರಯತ್ನವನ್ನು ಮಾಡಲಾರರು. ಆಗ ಅವರು ಮತ್ತಷ್ಟು ಬಡತನ ಕೋಪದಲ್ಲಿ ನರಳುತ್ತಾರೆ ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನೋಡ್ರಿ, ಇವತ್ತು ನಾವು ಎಲ್ಲರೂ ಬರೋ ಸಲುವಾಗಿ ವೇಟ್ ಮಾಡಿದ್ವು. 10 ಜನ ಆಮೇಲೆ ಬಂದ್ರು, 10 ಜನ ಆಮೇಲೆ ಬಂದ್ರು. ದೇಶ ಸರ್ವ ಜಾತಿ ಸರ್ವ ಧರ್ಮ ಸಮಾನತೆಯ ದೇಶ, ಎತ್ತಿ ಹಿಡಿಯುವಂತ ದೇಶ. ಈ ದೇಶಕ್ಕೆ ಸಂವಿಧಾನ ಕೊಡಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಕೊಟ್ಟಿಲ್ಲ, ಪ್ರತಿಯೊಂದು ಜಾತಿಗೂ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದು ಜಾತಿಗೂ ಕಾನೂನುಗಳನ್ನು ಕೊಟ್ಟಿದ್ದಾರೆ. ಆದ್ರೆ ದುರಾದೃಷ್ಟ ಏನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ದಲಿತರನ್ನಾಗಿ ಸೀಮಿತ ಮಾಡಿದಾರ. ಇವತ್ತು ನಾವು ಹೋರಾಟಗಾರಗಳನ್ನ ಯಾವ ರೀತಿ ಸೀಮಿತ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಒಂದೊಂದು ಜಾತಿಯ ಅನುಗುಣವಾಗಿ ನಾವು ಸೀಮಿತಗೊಳಿಸ್ತಾ ಇದೀವಿ. ಆದ್ರಿಂದ ತಮಗೇನು ಹೇಳ್ತೀನಿ ಅಂದ್ರ ಇವತ್ತು ಎಲ್ಲಾ ಹೋರಾಟಗಾರಗಳ ಜಾತಿ ಸಲುವಾಗಿ ಹೋರಾಟ ಮಾಡಿಲ್ಲ, ಅವ್ರು ಹೋರಾಟ ಎದಕ್ ಮಾಡಿದಾರ ಅಂದ್ರ ದೇಶದ ಸಂಬಂಧ ಹೋರಾಟ ಮಾಡಿದಾರ. ಇವತ್ತು ನಾವು ಸಂಘಟನೆ ಕಟ್ಟಿದ್ದು ಎದಕ್ಕಂದ್ರ ನಮ್ಮ ಹೆಣ್ಮಕ್ಳನ್ನ ರಕ್ಷಣೆ ಮಾಡಾಕ, ನಮ್ಮ ಅಂತಂದ್ರ ಬದುಕಾಕ, ನಮ್ಮ ಅಂತಂದ್ರ ಚಲೋ ಇರಾಕ ಸಂಘಟನೆ ಮಾಡಿದ ಹೊರತಾಗಿ ಯಾವುದೇ ರಾಜಕೀಯ ಪಕ್ಷದ ಗುಲಾಮರಾಗಿ ನಾವು ಕೆಲಸ ಮಾಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೋಗ ಆಮೇಲೆ ಹೋಗಂತಾರ. ಯಾಕಂತಾರ ನನ್ ಹಿಂಗ್ ಸಪೋರ್ಟ್
ಇರಂಗಿಲ್ಲ. ನಾನು ಈಗ ಒಬ್ಬಳೇ ಇರ್ತೀನಿ ಅಂದ್ಕೂಲೆ ಹಂಗೆ ಮಾಡ್ತಾರೆ. ಬಟ್ ಇವಾಗ ನನ್ಗೆ ಏನಾಗೈತಿ, ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಳೋಂಥ ನನ್ನ ಕೆಪಾಸಿಟಿ ನನ್ನ ಈಶ್ವರ್ ಗುಡಾಜ್ ಅವರಾಗಲಿ, ಮಾನಿ ಅಣ್ಣ ಅವರಾಗಲಿ, ವಿನೋದ್ ಸರ್ ಆಗಲಿ, ನಾನು ಅಕ್ಕ ಆದಂಥ ಮಂಜುಳಾ ಅಕ್ಕ ಆಗಲಿ, ನೀವು ಕೊಟ್ಟರೆ ಇದನ್ನು ಹಾಕೋತಿದ್ದೆ. ಇದರಿಂದ ನಾನು ಒಂದು ಐಡಿ ಮಾಡ್ಕೊಂಡ್ರೆ ಏನೋ ಒಂದು ಕೆಲಸ ಮಾಡತ್ತಪ್ಪ ಅಂದ್ರೆ ಅಲ್ಲಿ ನಾನು ಹೋಗಿ ಮಾತಾಡಿದಂದ್ರೆ ಅವ್ರು ಆಟೋಮೆಟಿಕ್ ಆಗಿ ನಡ್ಲಾಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಹಿಂಗೆ ಗೌರ್ಮೆಂಟ್ ಇರ್ತೈತಿ, ಬಟ್ ನಮ್ಗೆ ಹಿಂಗೆ ಸಂಘಟನೆ ಮಾಡಿ ಚೆನ್ನಾಗಿ ಸಂಘಟನೆ ಎದಕ್ಕೆ ಉಪಯೋಗ ಮಾಡ್ಕೊಳ್ಳೋ, ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಈಗ ಎಲ್ಲರೂ ನೀವು ಯಂಗ್ ಸ್ಟಾರ್ಗಳಿಗೆ ನಾವು ಪೋಸ್ಟ್ ಕೊಟ್ಟಿದ್ದೀವಿ, ಹಂಗಂತೇಳಿ ನೀವೆಲ್ಲೋ ಪಾರ್ಟಿ ಮಾಡಿ ಯಾವುದೋ ಬಾರ್ನಾಗ ಯಾವುದೋ ರೆಸ್ಟೋರೆಂಟ್ನಾಗ ತುಂಬಿ ಮಾಡಿದಾಗ ನಮ್ಮ ಸಂಘಟನೆ ಹೆಸರು ಕೆಟ್ಟು ಬಿಡ್ತೈತಿ. ಅದಕ್ಕೆಲ್ಲ ಯೂಸ್ ಮಾಡಬೇಡ್ರಿ ದಯಮಾಡಿ. ಯಾಕಂದ್ರೆ ನಿಮ್ಮ ಮೇಲೆ ನಾನು ಕಾನ್ಫಿಡೆಂಟ್ ಆಗಿ ಇಲ್ಲಿ ಸಂಘಟನೆ ಒಂದು ಪೋಸ್ಟ್ ಕೊಡ್ಸಿದ್ವಿ. ಸುಮಾರು ಸಂಘಟನೆ ನನ್ಗೆ ಗೊತ್ತಿದ್ದಾವೆ, ಸುಮಾರು ಸಂಘಟನೆ. ಬಟ್ ನಾನು ಇದನ್ನ ಯಾಕೆ ಚೂಸ್ ಮಾಡಿದೆ ನೀವು? ಯಾಕಂದರೆ ಎಲ್ಲ ನಾಲೆಜನ್ನು ಇಲ್ಲಿ ಪೂರ್ಣ ವ್ಯಕ್ತಿಗಳು, ನಾಲೆಜ್ ಇಸ್ ಮೋಸ್ಟ್ ಪವರ್. ನಾಲೆಜ್ ನೀವು ತಿಳ್ಕೊಂಡ ಸಂಘಟನೆ ಅಂದರೆ ಏನು, ಆ ಸಂಘಟನೆ ಹೆಂಗೆ ಬೆಳೆಸಬೇಕು, ಯಾವ ಕೆಲಸಕ್ಕೆ ನಾವು ಸಂಘಟನೆಗೆ ಉಪಯೋಗ ಮಾಡಬೇಕು ಅಂತ ಎಲ್ಲ ಅರ್ಥಪೂರ್ಣವಾಗಿ ತಿಳ್ಕೊಂಡಾರಂತಲೇ ನಾನು ಕೂಡ ಒಂದು ಸಂಘಟನೆಯನ್ನು ಬಿಟ್ಟು ಈ ಸಂಘಟನೆಯನ್ನು ಸೇರ್ಪಡೆ ಮಾಡ್ಕೊಂಡಿದ್ದೆ. ಅದಕ್ಕೆ ನಿಮ್ಗೆ ಏನು ಹೇಳಿದೆ, ಈಗ ಸಂಘಟನೆಯಿಂದ ನಾವು ಒಂದು ಪೋಸ್ಟ್ ಕೊಟ್ಟಿದ್ದಿಲ್ಲ, ಇದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗಿ. ನಿಮ್ಗೆ ಏನೋ ಕಷ್ಟ ಐತೆ, ತೊಂದರೆ ಐತಿ ಹೇಳಿ. ಮಾನಿಂಗನ ಅವ್ರಿಗೆ 4 ಬಾರಿ ಅವರ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಹಂಗೆ ಓಟ್ ಹಾಕ್ತಾರೋ ಇಲ್ಲ, ಅವರಲ್ಲಿ ಒಂದು ಕೆಪಾಸಿಟಿ ಐತಿ, ಕ್ಯಾಪೇಬಲ್ ಐತಿ. ನಾನು ಅವ್ರ ಊರಾಗ ಇದು ಬಂದೆ, ನಾವು ಯಾವ್ದಾರ ಒಂದು ಕೆಲಸ ಮಾಡೋದಂದ್ರೆ ಇಲ್ರಿ ಮಾನಿಂಗನ್ನ ಕೇಳಿ, ಅವ್ರ ಮೆಂಬರ್ಗಳು ಹೇಳ್ತಾರೆ ಮಾನಿಂಗನ್ನ ಕೇಳಿ ಮಾಡೋದು. ಯಾಕೆ ಹಂಗಾಗೈತಿ? ಕಾಯಿಲೆ ಬಿದ್ದರೆ ಹಾಕಿ ದವಾಖಾನೆ ತಗೊಂಡು ಹೋಗ್ಬಿಟ್ಟು ಸಡುವಾಗಿಲ್ಲ. ಸತತ 3 ವರ್ಷಗಳ ಕಾಲ ಅವ್ರ ಜೀವನ ಹಂಗೆ ತೊರೆದ ಸಂವಿಧಾನ ಬರ್ತಾರೆ. ಅವ್ರು ಕೊಟ್ಟಂತ ಹಕ್ಕು ಉಳಿಸ್ಕೊಳಕ್ ಮೊದಲು ನಾವು ಒಟ್ಟರು ಒಗ್ಗಟ್ಟಾಗೋಣ, ಹೋರಾಟ ಮಾಡೋಣ. ಆ ಹೋರಾಟದಿಂದ ಬಂದಂಥ ಫಲವನ್ನು ನಾವೆಲ್ಲ ನನ್ನ ಶೋಷಕ ಸಮಾಜಕ್ಕೆ ಹಂಚಿ ತಿನ್ನುವಂಥ ಕೆಲಸ ಮಾಡೋಣ. ಅದಕ್ಕೆ ದಯಮಾಡಿ ಮುಂದಿನ ದಿನಮಾನೊಳಗೆ ನಾವು ಈ ಸಂಘಟನಾತ್ಮಕವಾಗಿ ಹೋರಾಟ ಮಾಡದೇ ಇದ್ರೆ, ಒಗ್ಗಟ್ಟಾಗದೇ ಇದ್ರೆ ನಾವು ಮುಂದೆ ಬರುವಂಥ ದಿನಗಳನ್ನು ಭಾಳ ಕಠಿಣವಾಗಿ ಎದುರಿಸ್ತೀವೋ. ಆ ಕಠಿಣ ದಿನಗಳನ್ನು ನಾವು ಎದುರಿಸೋದು ಬೇಡ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳನ್ನು ನಾವು ಒಳ್ಳೆಯ ರೀತಿಯಿಂದ ನಮ್ಮ ಮುಂದಿನ ಪೀಳಿಗೆಯನ್ನು ಒಳ್ಳೆಯ ರೀತಿಯಿಂದ ಬೆಳೆಸಬೇಕು, ಶಿಕ್ಷಣವಂತರನ್ನಾಗಿ ಮಾಡಬೇಕು. ಅವರಿಗೆ ನಾವು ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು. ಅವ್ರನ್ನ ನಾವು ಒಂದು ಜಾತ್ಯತೀತವಾಗಿ ನಾವು ಬೆಳಿಬೇಕಂತಂದ್ರೆ ನಾವು ಸಂಘಟನೆ ಈಗ ಮಾಡೋದು ಭಾಳ ಅನಿವಾರ್ಯ ಐತಿ. ಅದಕ್ಕೆ ನೀವೆಲ್ಲರೂ ಸಂಘಟನಾತ್ಮಕವಾಗಿ ಹೋರಾಟ ಮಾಡಿ ಒಂದು ಒಳ್ಳೆಯ ಹಕ್ಕನ್ನು ಪಡ್ಕೊಳ್ಳೋಣ. ಮುಂದಿನ ದಿನಮಾನೊಳಗೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಳ್ಳೆಯ ಸಮಾಜ, ಸ್ವಸ್ಥ ಸಮಾಜವನ್ನು ಕಟ್ಟುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಏನು ನಿಮ್ಮ ಅಭಿಪ್ರಾಯ ಐತೆ ನಮ್ಮ ಸಂಘಟನೆ? ಈ ಭೂಮಿ ಮೇಲೆ ಬಹಳ ದಿನ ನಡೀತಾನೆ ಬಂದಿದೆ. ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿಕ್ಕಾಪಟ್ಟೆ ಆ ಪಟ್ಟಂತ ಕಷ್ಟಗಳನ್ನ ನಾವು ಓದ್ತಾ ಹೋದ್ರೆ, ಅವ್ರ ಪುಸ್ತಕ ಬರ್ತಾ ಒಂದು ಸ್ವಲ್ಪ ಹೋದ್ರೆ ನಿಮ್ಗೆ ಗುರ್ತಕ್ಕಂಥ ಅವ್ರು ಏನೇನು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ. ಪುಸ್ತಕ ಓದಕ್ಕೆ ಆಗಲಿಲ್ಲ ಅಂದ್ರೆ ಮಹಾನಾಯಕ ಅಂತೇಳಿ TV ಒಳಗೆ ಧಾರಾವಾಹಿ ಒಂದು ಬರ್ತದ್ರಿ, ಅದನ್ನ ನೋಡಿ ನಿಮ್ಗೆ ಗುರ್ತಕ್ಕಂಥ ಅವ್ರು ಪಟ್ಟಂತ ಕಷ್ಟ ಅಂತೇಳಿ. ಅವ್ರು ಅವತ್ತಿನ ದಿವಸ ಕಷ್ಟಪಟ್ಟು ಅಂತೇಳಿ ಇವತ್ತಿನ ದಿವಸ ಸರ್ಕಿಟ್ ಔಷಧ ಬಂದಿದ್ದು ನಾನು ಭಾಷೆ ಮಾಡ್ಕೊಂಡಿದ್ದೆ. ಅಂದ್ರೆ ಯಾವತ್ತೂ ನಾವು ಅಲ್ಲೇ ಅಕ್ಕ ಹೇಳಿದ್ರಿ ಮುಂದೆ ಗಡಿಗೆ ಇನ್ನು ಬರಲ್ಲ, ಹಂಗೆ ಪರಿಸ್ಥಿತಿ ಇತ್ತು ನಮ್ಗೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂತ ಕಷ್ಟಗಳಿಗೆ ನಾವು ಅವ್ರಿಗೆ ಏನಾದರೂ ಮಾಡಿ ತೋರಿಸ್ಬೇಕಪ್ಪ ಅಂತಂದ್ರೆ ನಾವು ಸಂಘಟಿತರಾಗಬೇಕೆಲ್ಲರೂ. ನಾವೆಲ್ಲರೂ ಸಂಘಟಿತರಾಗಬೇಕು, ನಾವೆಲ್ಲರೂ ಹೊರಗೆ ಬರಬೇಕು, ನಾವೆಲ್ಲರೂ ಮಾತಾಡಬೇಕು. ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ನೋಡ್ರಿ, ಎಲ್ಲೇ ನೋಡ್ರಿ ನೀವು ಹಿಂಗೆ ಬಟ್ ಇರ್ತದ್ರಿ. ಆ ಬಟ್ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿನಗೆ ಅನ್ಯಾಯ ಆದಾಗ ನೀನು ನ್ಯಾಯಾಲಯಕ್ಕೆ ಹೋಗು, ನಿನಗೆ ಅನ್ಯಾಯ ಆದಾಗ ನೀನು ನ್ಯಾಯಾಲಯಕ್ಕೆ ಹೋಗು, ನಿನಗೆ ನ್ಯಾಯ ಸಿಗ್ತದ. ಆ ಸಂವಿಧಾನದೊಳಗೆ ಅವ್ರು ಬರ್ದಂಥದ್ದು ದೊಡ್ಡ ಇದ್ರು. ಎಲ್ಲ ಸ್ಟ್ಯಾಚ್ಯೂದವ್ರು ನಿಂತದ್ದು ಭಾಳ ಕಡಿಮೆ ಇದಾವೆ. ಬಾಜುಕೊಂದು ಸಂವಿಧಾನ, ಒಂದು ಸ್ಟ್ಯಾಚ್ಯೂ ಕಡೆ ಒಂದು ಕೈ ಒಂದು ಬಳ ಮಾಡಿ ತೋರಿಸಿರ್ತಾರೆ. ಅದಕ್ಕೆ ನಾನೇನು ಹೆಚ್ಚಿಗೆ ಹೇಳಕ್ಕೆ ಹೋಗುದಿಲ್ಲ. ಆದ್ರೆ ನಿಮ್ಗೆ ಮಂಜುಳಕ್ಕ ಅದರ ಮತ್ತೊಂದು ಸರಿ ನಿಮಗೆ ಎಲ್ಲ ಅವ್ರು ಹೇಳ್ತಾರೆ, ನೀವು ಎಲ್ಲಿ ತನ ಹೊರಗಡೆ ಬರಂಗಿಲ್ಲ ಅಲ್ಲಿ ತನ ಊರು ಸುಧಾರಣೆ, ಮನಿ ಸುಧಾರಣೆ ಆಗಂಗಿಲ್ಲ. ಮನಿ ಎಲ್ಲಿ ತನ ಸುಧಾರಣೆ ಆಗಂಗಿಲ್ಲ. ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿದ ಎಲ್ಲ ಪದಾಧಿಕಾರಿಗಳನ್ನ ಸರ್ವಾನುಮತಗಳಿಂದ ಆಯ್ಕೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಗೌರವ ಅಧ್ಯಕ್ಷರಾಗಿ ಮಹಾಲಿಂಗ ಚಿರುಗುಪ್ಪಿ ಅವರನ್ನ ಆಯ್ಕೆ ಮಾಡಿದ್ರೆ, ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿ ಸುನೀತಾ ಲಾಕೊಣ್ಣೂರ ಅವರನ್ನ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಮಹಿಳಾ ಘಟಕದ ಬೆಳಗಾವಿ ಯುವ ಘಟಕದ ಅಧ್ಯಕ್ಷರಾಗಿ ಸಂಗೀತಾ ಕಾಂಬ್ಳೆ ಅವರನ್ನ ಆಯ್ಕೆ ಮಾಡಲಾಗಿದೆ. ಗಿರಿಜಾ ಕೋಳಿ ಬೆಳಗಾವಿ ಗ್ರಾಮೀಣ ಅಧ್ಯಕ್ಷರಾಗಿ ಆಯ್ಕೆ, ಜಯಶ್ರೀ ಮೇತ್ರಿ ಹೋನಗ ಗ್ರಾಮದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಯ್ಕೆ, ಮಹಿಳಾ ಘಟಕದ ಗೋಕಾಕ್ ತಾಲೂಕಿನ ಅಧ್ಯಕ್ಷರಾಗಿ ಆಯ್ಕೆ, ರಿಯಾನ್
ಕಟ್ಟಿಮನಿ ಅಲ್ಪಸಂಖ್ಯಾತ ಮಹಿಳಾ ಘಟಕದ ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ, ಲಕ್ಕವಬ ಸತ್ಯೇವಗೋಳ ಹುಕ್ಕೇರಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಯ್ಕೆ, ರಿಹಾನ್ ಖಾನ್ ಹೊನಗ ಹುಕ್ಕೇರಿ ತಾಲೂಕಿನ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷರಾಗಿ ಆಯ್ಕೆ, ಮೆಹಬೂಬ್ ಎಂ ಶೇಖಾ ಆಟೋ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ, ವೀರೇಂದ್ರ ನಾಯ್ಕ ಕಂಗ್ರಾಳಿ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ, ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ಆದ ವಿನೋದ್ ಗಸ್ತಿ, ಈಶ್ವರ ರಾಮಗಾನ ಶೆಟ್ಟಿ ಹಾಗೂ ಹಿರಿಯರು ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.